ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಸ್ಟವ್ ಕೆಟ್ಟೋಗ್ಬಿಟ್ಟಿತ್ತು. ತುಂಬ ತಿಂಗಳುಗಳಾಗಿತ್ತು ಸ್ಟವ್ ಕೆಟ್ಟೋಗಿ. ಗ್ಯಾಸ್ ಸ್ಟವ್ ಸುಮಾರು 25 ವರ್ಷಗಳ ಹಳೆಯ ಸ್ಟವ್ವು. ಯಾವಾಗೂ ನಾವು ಹಳೆ ಸ್ಟವ್ ಆಯಿತು ಸ್ಟವ್ ಕೆಟ್ಟೋಯ್ತು ಅಂತ ಯಾವತ್ತೂ ಹೊಸ ಸ್ಟವ್ಗಳನ್ನ ನಾನು ತೊಗೊಂಬರೋಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಫಸ್ಟ್ ಈಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಫಸ್ಟು ನಾವು ಯಾವುದೇ ಒಂದು ವಸ್ತು ತೊಗೊಂಡು ಬಂದರೂ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಹಾಗೂ ತುಂಬಾ ಪ್ರೀತಿಯಿಂದ ಅದನ್ನು ಕಾಳಜಿಯಿಂದ ನಾವು ನೋಡ್ಕೊಳ್ತೀವಿ. ಹಾಗಾಗಿ ಹಳೆ ಸ್ಟವ್ ಆದ್ರೂ ನಾವು ಯಾವತ್ತೂ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಅದು ತುಂಬ ಚೆನ್ನಾಗಿದೆ. ಆ ಕ್ವಾಲಿಟಿ ಇವಾಗ ಬರಲ್ಲ. ಇವಾಗ ಎಷ್ಟೇ ಹೊಸ ಸ್ಟವ್ ತೊಗೊಂಡು ಬಂದರೂ ಸ್ವಲ್ಪ ದಿವಸ ಅಷ್ಟೇನೆ. ಅದಕ್ಕೆ ನಾನು ಅದನ್ನು ರಿಪೇರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ರಿಪೇರಿ ಮಾಡೋರಿಗೆ ಹೇಳಿದ್ದು. ರಿಪೇರಿ ಮಾಡೋರು ಬಂದ ಮೇಲೆ ಅದನ್ನು ಎಲ್ಲನೂ ಮೊದಲು ಆ ಕಪ್ಪಿದೆಯಲ್ಲ, ಆ ಕಪ್ಪು ಬಂದು ಫುಲ್ಲು ಹಿತ್ತಾಳೆದೇ ಇರ್ತಿತ್ತು. ಇವಾಗ ಅದೇ ಹಿತ್ತಾಳೆ ಕೋಟಿಂಗು ಮೆಟಲ್ಲು ಐಟಮ್ ಹಾಕಿ ಮಾಡಿರ್ತಾರೆ. ಒಳಗಡೆನೂ ಅಷ್ಟೇ, ಅದು ಒಳಗಡೆ ಇದರೆಲ್ಲ ಒಳಗಡೆ ಇದು ಪೈಪೆಲ್ಲ ಇದೆಯಲ್ಲ, ಆ ಪೈಪೆಲ್ಲ ತುಂಬಾ ತುಕ್ಕಿಡ್ದ್ಬಿಟ್ಟು ಜಿರಳೆ ಸೇರಿಕೊಂಡು ತುಂಬಾ ಹಾಳಾಗಿಬಿಟ್ಟಿತ್ತು. ಅದ್ಮೇಲೆ ನೀರು ಎಣ್ಣೆ ಎಲ್ಲ ಬಿದ್ದಾಗ ಹಾಳಾಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅದನ್ನು ಗಮನಿಸಿ, ಏನಾದರೂ ಆ ಥರ ಪ್ರಾಬ್ಲಮ್ ಆಯಿತು, ಸ್ಟವ್ ಬಗ್ ಅಂತ ಇದೆ, ಮತ್ತು ಅದರೊಳಗಡೆಯಿಂದ ಲೀಕೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿ ರಿಪೇರಿ ಮಾಡಿಕೊಟ್ಟು ಹೋಗಿದ್ರು. ಮತ್ತು ಚಿಕ್ಕ ಸ್ಟವಲ್ಲಿ ದೊಡ್ಡ ಉರಿ ಜಾಸ್ತಿ ಮಾಡಿದ್ರೆ ಬಗ್ ಮತ್ತೆ ಸೌಂಡ್ ಬರ್ತಿತ್ತು. ಹಾಗಾಗಿ ಮತ್ತೆ ಫೋನ್ ಮಾಡಿ ಕರೆಸಿದಾಗ ಅವ್ರು ಬಂದು ರಿಪೇರಿ ಮಾಡಿದ್ರು. ರಿಪೇರಿ ಮಾಡುವಾಗ ಯಾವ ಥರ ರಿಪೇರಿ ಮಾಡ್ತಾಯಿದ್ದಾರೆ ಅಂತ ನಿಮ್ಗೊಂದು ಸರಿ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಮಾಹಿತಿ. ಹಾಗಾಗಿ ನೋಡಿ ಈ ವಿಡಿಯೋನ, ನಿಮಗೆ ಗೊತ್ತಾಗುತ್ತೆ. ಯಾರೂ ಅಡುಗೆ ಮಾಡೋ ಯಾವ ಮಹಿಳೆಯವರು ಮತ್ತು ಹುಡುಗಿರಾಗಲಿ ಯಾರೇ ಅಡುಗೆ ಮಾಡಲಿ ಸ್ವಲ್ಪ ಜೋಪಾನವಾಗಿ ಕೇರ್ ತಗೊಳ್ಳಿ. ಸ್ಟವ್ ಬಗ್ಗೆ ಏನಪ್ಪ ಈ ಥರ ಎಲ್ಲ ಇದೆ, ಸ್ವಲ್ಪ ಸ್ಮೆಲ್ ಬರ್ತಾಯಿದೆ ಅಂತ ಅಂದಾಗ ಕೆಳಗಡೆ ಒಂದು ಸ್ವಲ್ಪ ಬೆಂಕಿ ಕಡ್ಡಿ ಗೀಚಿ ಇಕ್ಕಿದಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಲೀಕ್ ಆಗ್ತಾಯಿದೆ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಾನು ಇನ್ಫಾರ್ಮೇಷನ್ ವಿಡಿಯೋ ಅಂತ ತಿಳ್ಕೊಳ್ಳಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ಸ್ಟವ್ ಮೇಲೆ ಪದೇ ಎಣ್ಣೆ ಎಲ್ಲ ಬೀಳುತ್ತೆ. ಬಂದರು ರಿಪೇರಿ ಮಾಡೋದಕ್ಕೆ. ನೋಡಿ ಅವಣ್ಣ ರಿಪೇರಿ ಮಾಡ್ತಾಯಿದ್ದಾರೆ. ಹಾಗೂ ನಾನು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೆ. ಫೋನ್ ಮಾಡಿದಾಗ ಮತ್ತೆ ಬಂದು ರಿಪೇರಿ ಮಾಡಿಸ್ತಾಯಿದ್ದೀನಿ. ಚಿಕ್ಕ ಸ್ಟವ್ವು ರಿಪೇರಿ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಎರಡೂ ಈಕ್ವಲ್ಲಾಗಿ ಉರಿಯುತ್ತೆ. ಇವಾಗ ಅದ್ರ ಮೇಲೆ ನೀರಿಟ್ಟಾಗ ಬಗ್ ಅಂತ ಸೌಂಡ್ ಬರುತ್ತೆ. ಯಾಕೆ ಅಣ್ಣ ಇದು ಮತ್ತೆ ಇದೇ ಥರ ಆಗ್ತಾಯಿದೆ ಪ್ರಾಬ್ಲಮ್ ಅಂದಾಗ, ಏನಿಲ್ಲ ಈ ಥರ ಎಲ್ಲ ಆಗಲ್ಲ ನೋಡಿ, ಈ ಥರ ಎಲ್ಲ ಹೊಸ್ದಾಗಿ ಎಲ್ಲ ಹಾಕಿದ್ದಾರೆ. ಎಲ್ಲ ಹೊಸ ಸೆಟ್ಟು. ಸ್ಟವ್ ಮಾತ್ರ ಹಳೇದು, ಇನ್ನೆಲ್ಲ ಹೊಸ ಸೆಟ್ಟು. ತುಂಬಾ ಚೆನ್ನಾಗಿ ರಿಪೇರಿ ಮಾಡಿಕೊಟ್ರು. ಯಾಕೆಂದರೆ ಉರಿ ಕಡಿಮೆ ಮಾಡಿದಾಗ ಕಡೆ ಚಿಕ್ಕ ಸ್ಟವಲ್ಲಿ ಮತ್ತೆ ಅದೇ ಥರ ಬಗ್ ಅಂತ ಸೌಂಡು. ಜಾಸ್ತಿ ಮಾಡಿದಾಗ ಸೌಂಡ್ ಬರುತ್ತೆ, ಕಡಿಮೆ ಮಾಡಿದಾಗ ಸೌಂಡ್ ಬರಲ್ಲ. ಲಾಸ್ಟ್ ಟೈಮ್ ಹಾಕಿದಾಗ ಇದೆಲ್ಲ ಶೇಕ್ ಆಗ್ತಿತ್ತು. ಈ ಸತಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹೊಸ ಸೆಟ್ ಹಾಕಿದ್ದಾರೆ, ಮೆಟಲ್ ಸೆಟ್ಟು. ಮೊದಲೆಲ್ಲ ಕಬ್ಬಿಣದ್ದು ಹಾಕೋರು, ಹುಕ್ಕಿಂದ ಹಾಕೋರು. ಅದರಲ್ಲಿ ನೀರೇನ ಬಿದ್ದರೆ ರೆಸ್ಟ್ ಹಿಡಿದ್ಬಿಟ್ಟು ಅದೆಲ್ಲ ಹೋಗ್ಬಿಡ್ತಿತ್ತು. ಕೆಳಗಡೆ ಬೆಂಕಿ ಕಡ್ಡಿ ಏನಾದರೂ ಹಚ್ಚಿದ್ರೆ ಅದು ಲೀಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲಿ ಸ್ಟವ್ ಹಚ್ಚಿದಾಗ ಕೆಳಗಡೆ ಈ ಥರ ಲೀಕ್ ಆಗ್ತಾಯಿದ್ರೆ ಸ್ಟವ್ವಲ್ಲಿ ಸೈಡಲ್ಲಿ ಇನ್ನೊಂದು ಸೈಡು ಉರಿಯೋದು. ಇವಾಗ ಅದೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಪಾತ್ರೆಗಳನ್ನೆಲ್ಲ ಇಟ್ಟು ನೋಡಿ ಚೆಕ್ ಮಾಡಿದರು. ಮತ್ತು ಅದರಲ್ಲಿ ನೀರು ಹಾಕಿ ದೊಡ್ಡ ಪಾತ್ರೆ ಇಟ್ಟರೆ ಬಗ್ ಅನ್ನುತ್ತಾ, ಚಿಕ್ಕ ಪಾತ್ರೆ ಇಟ್ಟರೆ ಅನ್ನುತ್ತಾ ಅಂತ. ಅದಕ್ಕೆ ಇವಾಗ ಸ್ಟವ್ಗಳಿಗೆ ಇನ್ನೊಂದು ಒಂಥರ ಸ್ಕ್ರೂ ಫಿಟ್ ಮಾಡಿದ್ದಾರೆ. ನಾವೇನಾದರೂ ಒಗ್ಗರಣೆ ಮಾಡ್ಕೊಬೇಕಾದ್ರೆ ಅದ್ರ ಮೇಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಬೋದು. ಆ ಸ್ಟವ್ವಾಗ ನಮಗೇನು ತೊಂದರೆ ಆಗೋದಿಲ್ಲ. ನೋಡಿ ಸ್ಕ್ರೂಗಳು ಸಹ ಫಿಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮೊದಲ ಥರ ಇಲ್ಲ, ಇವಾಗ ಒಂಥರ ಹೊಸದಾಗಿ ಬಂದಿದೆ. ಇವಾಗ ಬರ್ನಲ್ಲು ತುಂಬ ಚೆನ್ನಾಗಿರುತ್ತೆ. ಸ್ಕ್ರೂ ಮೇಲೆ ನಾವು ಬಾಣಲಿ ಇಟ್ಟಾಗ ಒಗ್ಗರಣೆ ಎಲ್ಲ ಮಾಡ್ಕೋಬೋದು. ಅದ್ಮೇಲೆ ಎಣ್ಣೆ ಏನೂ ಸಿಡಿಯೋದಿಲ್ಲ. ನೋಡ್ತಾ ಇದ್ದೀರಲ್ಲ, ದೊಡ್ಡ ಸ್ಟವ್ ಮೇಲೆ ಒಂದು, ಚಿಕ್ಕ ಸ್ಟವ್ ಮೇಲೆ ಸ್ಕ್ರೂಗಳಿಟ್ಟಿದ್ದಾರೆ. ಅದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ, ಬಾಣಲಿ ಇಡೋದಕ್ಕೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್